ಗೊಬ್ಬರ ಇದಾರೆ ಅನ್ಕೊಂಡ್ರ? ನನ್ನನ್ನು ಇಷ್ಟಪಡೋರು ಬೇಕು ನನಗೆ. ಸಾರಿ, ಗೊಬ್ಬರ ಅವರು ಬಿಸಿ ಇದಾರೆ. ಬಾಸ್ ನಮಸ್ಕಾರ ಬಾಸ್, ಗುಡ್ ಮಾರ್ನಿಂಗ್ ಬಾಸ್, ಎಲ್ಲಿದ್ರೆ ಬಾಸ್, ಹೇಗಿದ್ರೆ ಬಾಸ್? ನನ್ನ ತಂಗಿ ಬಂದಿದ್ದಾಳೆ ಊರಿಂದ. ಇವತ್ತೊಂದು ಒಳ್ಳೆ ಬಿರಿಯಾನಿ ಮಾಡೋಣ. ಸೊ ಇವಳೆ ನನ್ನ ಕಸಿನ್ ಸಿಸ್ಟರ್. ಹಾಯ್ ಆಲ್, ವೆಲ್ಕಮ್ ಟು ವೀನಿ. ಗೊಬ್ಬರ ಇದಾರೆ ಅನ್ಕೊಂಡ್ರ? ಸಾರಿ, ಗೊಬ್ಬರ ಅವರು ಬಿಸಿ ಇದಾರೆ. ಬಾಸ್ ನಮಸ್ಕಾರ ಬಾಸ್, ಗುಡ್ ಮಾರ್ನಿಂಗ್ ಬಾಸ್, ಎಲ್ಲಿದ್ರೆ ಬಾಸ್, ಹೇಗಿದ್ರೆ ಬಾಸ್? ಇವತ್ತಿನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವ್ರು ಇವತ್ತು ಗಿಚ್ಚಿ ಗಿಲಿ ಸೀಸನ್ 3 ಪ್ರಾಕ್ಟೀಸ್ ಅಲ್ಲಿ ಬಿಸಿ ಇದಾರಂತೆ. ಸೊ ಅವ್ರು ಬರಕ್ ಆಗ್ತಿಲ್ಲ ವಿಡಿಯೋದಲ್ಲಿ. ಸೊ ನಾನು ಇವತ್ತು ಏನು ವಿಡಿಯೋ ಮಾಡಕ್ ಹೊರಟಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ, ತಮ್ಮನೇಲಿ ನೋಡ್ಬಿಟ್ಟಿರ್ತೀರಾ. ಬಟ್ ಸ್ಟಿಲ್ ನಿಮಗೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನನ್ನ ತಂಗಿ ಬಂದಿದ್ದಾಳೆ ಊರಿಂದ. ಯಾರವಳು ಯಾರವಳು ಯಾರೋ ಅವಳು. ಅವಳಿಗೆ ಸ್ಟಡಿ ಹಾಲಿಡೇಸ್ ಇತ್ತು, ಎಕ್ಸಾಮ್ಸ್ಗೆ ಓದ್ಕೋಬೇಕಿತ್ತು ಅಂತ ಬಂದಿದ್ದಾಳೆ. ಬಟ್ ಓದ್ತಾನೆ ಇದ್ರೆ ಏನು ಚಂದ ಅಲ್ವಾ? ಮಿಡಲಲ್ಲಿ ಏನಾದರೂ ಏನು ಚಾಟ್ಸ್ ತಿನ್ನಬೇಕು, ಇಲ್ಲ ಹೊರಗೆ ಹೋಗಬೇಕು, ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೋಬೇಕು. ಸೊ ಇವತ್ತು ಯಾಕೆ ನಾವು ಅವಳು ಹೆಂಗೋ ನಾನ್ ವೆಜ್ ತಿಂದು ಪಾಪ 3 months ಆಗಿತ್ತು. ಸೊ ಇವತ್ತೊಂದು ಒಳ್ಳೆ ಬಿರಿಯಾನಿ ಮಾಡೋಣ. ಮತ್ತು ಅವಳು ಹೇಳ್ಬೇಕಂದ್ರೆ ಶಿ ಇಸ್ ಅ ವೆರಿ ಗುಡ್ ಕುಕ್ ಆಯ್ತಾ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಒನ್ ಮೋರ್ ಅನ್ಬೇಕು. ಏನು ಇಂಥದ್ದು ಅಂತಲ್ಲ, ಎಲ್ಲನೂ ಸಕ್ಕತ್ತಾಗಿ ಮಾಡ್ತಾಳೆ. ಬಿರಿಯಾನಿ ಇರ್ಬೋದು, ಅಥವಾ ಏನೋ ಆಮ್ಲೆಟ್ ಇರ್ಬೋದು, ಎಗ್ ಐಟಮ್ಸ್, ಏನೇನೋ ವೆರೈಟಿ ಟ್ರೈ ಮಾಡ್ತಿರ್ತಾಳೆ ಆಲ್ ದಿ ಟೈಮ್. ಸೊ ನಾನು ಅವಳು ಇಲ್ಲಿ ಬಂದಾಗಂತೂ ಅವಳು ಕುಕ್ನ ಮಿಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಮಾಡಿಸ್ಕೊಂಡು ತಿಂತಾ ಇರ್ತೀನಿ. ಸೊ ಇವತ್ತು ಹಾಗೆ ಅವಳ ಕೈಲಿ ಮಟನ್ ಬಿರಿಯಾನಿ ಮಾಡಿಸ್ತಾ ಇದ್ದೀನಿ. ಸೊ ನನ್ನ ತಂಗಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮಗೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನನ್ನ ದೋಸ್ತು ಅಂದ್ಲು. ಸೊ ಇವಳೆ ನನ್ನ ಕಸಿನ್ ಸಿಸ್ಟರ್. ಸೊ ಇವಾಗ ಅವಳು ಏನ್ ಮಾಡಕ್ ಹೊರಟಿದೆ ಇವಾಗ? ಮಟನ್ ಬಿರಿಯಾನಿ. ಓಕೆ, ಎಷ್ಟು ವಿಡಿಯೋಸ್ ನೋಡಿದೆ ಇವಾಗ ಯೂಟ್ಯೂಬಲ್ಲಿ, ಎಷ್ಟು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿದೆ ಇವಾಗ ಬಿರಿಯಾನಿ ಮಾಡೋಕ್ಕೆ? 2 to 3 ವಿಡಿಯೋಸ್ ನೋಡಿದ್ಯಾ? ಓಕೆ, ಸೊ ಆ ವಿಡಿಯೋ ಮಾಡಿ ನಮಗೆ ತೋರಿಸ್ಕೊಟ್ಟವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಅವಳು ಅದನ್ನ ನೋಡಿ ಸ್ವಲ್ಪ ಇನ್ಸ್ಪೈರ್ ಆಗಿ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಳೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ. ಐಟಮ್ಸ್ ಎಲ್ಲ ರೆಡಿ ಇಟ್ಟಿದೆಯಲ್ಲ ನೀನು? ಓಕೆ ಫೈನ್, ಡನ್, ಕಮ್ ಐ ಶೋ ಯು. 1 cup ಆನಿಯನ್ ತಗೊಂಡಿದ್ದೀನಿ, ಟೊಮೆಟೊಸ್, Okay. ಸ್ವಲ್ಪ ಚಿಲ್ಲಿ, ನಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತೆ ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ, ಟರ್ಮರಿಕ್ ಪೌಡರ್, ಓಕೆ, ಗರಂ ಮಸಾಲಾ, ಚಿಲ್ಲಿ, ಕೊರಿಯಂಡರ್ ಪೌಡರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಮೇನ್ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ಯಾವ ಅಕ್ಕಿ? ಇದು ನಾರ್ಮಲ್ ಅಕ್ಕಿ ತಗೊಂಡಿದ್ದೀನಿ, ಸಣ್ಣ ಅಕ್ಕಿ. ಇದು 2 cups ತಗೊಂಡಿದ್ದೀನಿ ನಾನು. ಓಕೆ, ನೀನ್ ಇವಾಗ ಎಷ್ಟು ಕಿಲೋ ಮಟನಿಂಗ್ ಮಾಡ್ತಿದ್ಯಾ? 1/2 kg ಮಟನ್ ಮಾಡ್ತಾ ಇದ್ದೀನಿ. 1/2 kg ಮಟನ್. ಮಟನ್ ತಗೊಂಡಿದ್ದೀನಿ, ಮತ್ತೆ ಪಲಾವ್ ಐಟಮ್ಸ್. ಓಕೆ, ಇದು ಏನು ಎಲೆ ಸಮಥಿಂಗ್ ಸೋಂಪು, ಮತ್ತೆ ಇದೇನು? ಇದು ಪಲಾವ್ ಐಟಮ್ಸ್. ಓಕೆ, ಇದು ಏಲಕ್ಕಿ, ಏಲಕ್ಕಿ, ಚಕ್ಕೆ, ಲವಂಗ. ಇದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಐ ಆಮ್ ರಿಯಲಿ ಸಾರಿ. ನಾವು ಮ್ಯಾಗ್ನೇಟ್ ಮಾಡ್ಕೊಳ್ಬೇಕು ಇದನ್ನ. ಮಟನ್ ಮ್ಯಾಗ್ನೇಟ್ ಮಾಡ್ಕೊಳ್ಳೋಕೋಸ್ಕರ ಕರ್ಡ್ ಇಟ್ಕೊಂಡಿದೀವಿ, ಸಾಲ್ಟ್, ಆಯಿಲ್. ಫಸ್ಟ್ ಮಟನ್ ಹಾಕೊಂತಾ ಇದೀನಿ, ಸ್ವಲ್ಪ ಟರ್ಮರಿಕ್ ಪೌಡರ್ ಆಡ್ ಮಾಡ್ತಾ ಇದೀನಿ, ಕೊರಿಯಂಡರ್ ಪೌಡರ್ 1 ಸ್ಪೂನ್ ಹಾಕೊಂತೀನಿ, ಚಿಲ್ಲಿ ಪೌಡರ್, ಓಕೆ, ಇದು ಅಷ್ಟೇ 1.5. ಖಾರ ಸ್ಪೈಸಿ ತಿನ್ನೋದು ಸ್ವಲ್ಪ ಓಕೆ. ನಿಂಗೆ ಸ್ಪೈಸಿ ಇಷ್ಟನಾ? ಹೌದು. ಸ್ವಲ್ಪ ಗರಂ ಮಸಾಲ ಹಾಕೊಂತೀನಿ, ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ರುಚಿಗೆ ತಕ್ಕಷ್ಟು ಅಥವಾ ಆ ಥರನಾ? ಅಥವಾ ಓಕೆ, ಸಾಲ್ಟ್ ಹಾಕೊಂತಾ ಇದೀನಿ, ಅದು ರುಚಿಗೆ ತಕ್ಕಷ್ಟು ಅಥವಾ ಆ ಥರನಾ? ಅಥವಾ ಓಕೆ, ಸ್ವಲ್ಪ ಕರ್ಡ್. ಓಕೆ, ಮ್ಯಾಗ್ನೇಟ್ ಮಾಡ್ಕೊಂತೀನಿ ನಾನು. ಈಗ ಇಷ್ಟು ಮ್ಯಾರಿನೇಟ್ ಮಾಡಿ ಎಷ್ಟು ಸ್ವಲ್ಪ ಹೊತ್ತು ಒಂದು 20 minutes ಅಥವಾ ಇಟ್ಬಿಡ್ಬೇಕು. ಸ್ವಲ್ಪ ಟೇಸ್ಟ್ ಎಲ್ಲ ಇಟ್ಕೊಳ್ಳೋದು. 20 minutes later. ಸೊ ಇವತ್ತು ನಾವು ಇಷ್ಟೆಲ್ಲ ಐಟಮ್ಸ್, ಇನ್ನೂ ಒಂದು ಐಟಮ್ ರೆಡಿ ಆಗುತ್ತೆ, ಅದನ್ನ ಹೇಳ್ತೀನಿ ನಿಮ್ಗೆ, ನೆಕ್ಸ್ಟ್ ತೋರಿಸ್ತೀನಿ. ಸೊ ಇಷ್ಟು ಮಾಡೋದಕ್ಕೆ ಒಂದು ರೀಸನ್ ಇತ್ತು. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ದರ್ಶನ್ ಅಂತ, ಅವ್ರದ್ದು ಬರ್ಡೇ ಇದೆ. ಸೊ ಅವ್ರಿಗೆ ಸುಮ್ಮನೆ ರೇಗ್ಸಿಟ್ಟಿದ್ದೆ, ಏನು ಮಾಡಲ್ಲ, ಒಂದು ಬೇಳೆ ಸಾಂಬಾರು ಮಾಡ್ತೀನಿ, ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ. ಆ್ಯಕ್ಚುಲಿ ಅವ್ರ ಬರ್ಡೇಗೆ ಅವ್ರು ಟ್ರೀಟ್ ಕೊಡಬೇಕು. ನೋಡಿದ್ರೆ ನಾನು ಇಲ್ಲಿ ಮನೇಲಿ ಇವತ್ತು ಬಿರಿಯಾನಿ ಮತ್ತು ಇನ್ನೊಂದು ಐಟಮ್ ರೆಡಿ ಮಾಡಿಸ್ತಿದ್ದೀನಿ. ಆ್ಯಂಡ್ ಅವ್ರಿಗೋಸ್ಕರ ನಮ್ಮ ಮಮ್ಮಿ ದತ್ತು ಪುತ್ರ ಅವರು ಸೊ ಜಾಮೂನ್ ಮಾಡಿದ್ರು ಅವ್ರ ಬರ್ಡೇಗೆ ಅಂತ. ಸೊ ಅವ್ರ ಮನೆಗೆ ಬಂದಿದ್ದಾರೆ, ಬನ್ನಿ ನಿಮಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹಾಯ್ ದರ್ಶನ್. ಹಲೋ, ಹೇಗಿದ್ದೀರಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಸೊ ಹೆಂಗಿತ್ತು ಇವತ್ತು ನಿಮ್ಮ ಬರ್ಡೇ? ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರ? ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ರ ಹೊರಗಡೆ? ಎಲ್ಲ ಆಗಿ ಬಂದಿದ್ದು ಲಾಸ್ಟ್ ಗೆ. ಸೊ ನನ್ನಲ್ಲ ಬೆಸ್ಟ್ ಫ್ರೆಂಡ್ನ ಲಾಸ್ಟ್ ಮೀಟ್ ಮಾಡಕ್ ಬಂದಿದ್ದೀರಾ?
ಓಕೆ ಬೆಸ್ಟ್ ಫ್ರೆಂಡ್ ಹಾ. ಕರ್ದೇ ಇಲ್ಲ ಇಲ್ಲಿವರೆಗೂ ಬಾ ಅಂತ ನಾನ್ ಕರ್ದಿದೀನಿ, ನೀವ್ ಬಂದಿಲ್ಲ, ನಾನ್ ಹುಡ್ಕೊಂಡ್ ಬಂದಿದೀನಿ ಬೆಸ್ಟ್ Okay. ಫ್ರೆಂಡ್ ಆಗಿ. ಓಕೆ. ಓ ಅವ್ರಿಗೋಸ್ಕರ ನಮ್ಮ ಮಮ್ಮಿ ಜಾಮೂನ್ ತಂದ್ಕೊಟ್ರು ಇವಾಗ. ನೋಡಿ ನನ್ಗೋಸ್ಕರ ನಮ್ಮ ಮಮ್ಮಿ ನನ್ ಬರ್ಡೇಗೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಜಾಮೂನು, ಬಟ್ ನಿಮ್ ಬರ್ಡೇಗೋಸ್ಕರ ಮಾಡಿದ್ದಾರೆ ದತ್ತು ಜಾಮೂನ್. ಪುತ್ರ ಅಲ್ವಾ? ಓಕೆ ತಿನ್ಬಿಟ್ಟು ಹೇಳಿ ಹೆಂಗಿದೆ ಜಾಮೂನ್ ಅಂತ. ಸೂಪರ್ ಆಗಿದೆ, ಚೆನ್ನಾಗಿದ್ಯಾ? ಅಮ್ಮ ಮಾಡಿದಲ್ವಾ. ಆಹಾ. ಸೊ ಇವಾಗ ಅವಳು ಬರೀ ಮಟನ್ ಬಿರಿಯಾನಿ ಮಾಡ್ತಾ ಇಲ್ಲ, ಅವಾಗಲೇ ಹೇಳ್ದಾಗೆ ಬಿರಿಯಾನಿ ಜೊತೆಗೆ ಮಂಡ್ಯ ಸ್ಟೈಲ್ ಮಟನ್ ಚಾಪ್ಸ್ ಕೂಡ ಮಾಡ್ತಾ ಇದ್ದಾಳೆ. ಸೊ ಈಗ ಮಟನ್ ಚಾಪ್ಸಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಏನೇನು ಹಾಕ್ತಾಳೆ, ಏನೇನು ಹಾಕಿ ರೆಡಿ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿ ಪ್ರಿಪೇರ್ ಮಾಡ್ತಾಳೆ ಅಂತ ಅವಳನ್ನ ಕೇಳೋಣ. ಓಕೆ ಕಮ್. ಕಾಯಿ ಹಾಕೊಂತ ಇದೀನಿ, 1 ಕಪ್ಪು ಹಾ. ಬೆಳ್ಳುಳ್ಳಿ, ಹ್ಮ್ ಶುಂಠಿ, ಆನಿಯನ್, ಹ್ಮ್ ಕಡಲೆಪಪ್ಪು, ಹ್ಮ್ ಹ್ಮ್ ಮೆಣಸು ಹಾಕೊಂತ ಇದೀನಿ, ಚಕ್ಕೆ, ಲವಂಗ, ಗಸಗಸೆ ಇದೆಲ್ಲ ಹಾಕೊಂಡ್ಬಿಡ್ತೀನಿ. ಓಕೆ ಮಿಕ್ಸ್ ಮಿಕ್ಸಿಗೆ. ಹಾಕು. ಹ್ಮ್ ಚಿಲ್ಲಿ Okay. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಹ್ಮ್ ಫ್ರೆಂಡ್ಸ್ ಸ್ವಲ್ಪ ಖಾರ ಜಾಸ್ತಿನೇ ತಿಂತಾಳೆ. ಸೊ ಎಷ್ಟು ಎತ್ಕೊಂಡಿದ್ಯಾ ಮೆಣಸಿನ್ಕಾಯಿ? 10 ಇಂದ 15 ಇರ್ಬೋದು. ಸೀರಿಯಸ್ಲಿ 10 ಇಂದ 15 ಎತ್ಕೊಂಡಿದ್ಯಾ? ಮೈ ಗಾಡ್. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಹ್ಮ್ ಟೊಮೆಟೊ, ಹ್ಮ್. ಸ್ವಲ್ಪ ಪುದೀನ ಇದೆ. ಪುದೀನ ಹಾಕೊಂಡಿದ್ಯಾ? ಓಕೆ ಡನ್. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕದು? ಫುಲ್ ಸಾಫ್ಟ್ ಇರಬೇಕು. ನುಣ್ಣಗೆ ರುಬ್ಬೇಕಾ ಅಂದ್ರೆ? ಸೊ ಇದು ಈ ತರ ಅಲ್ಲ, ಇನ್ನ ಸ್ವಲ್ಪ ಹೌದು. ಏನ್ ಆಡ್ ಮಾಡ್ಕೊತಿದ್ಯಾ? ಇದು ಧನಿಯದ ಪುಡಿ ಹಾಕೊಂತ ಇದೀನಿ, 1.5 ಸ್ಪೂನ್ ಅಷ್ಟು. ಸೊ ಆಯ್ತಾ? ಇದು ಆಗಿದೆ, ರೆಡಿ ಇದೆಯಾ? ಇಲ್ಲಿ ನೋಡಿ ತುಂಬಾ ಓಕೆ ಹಿಂಗಿರ್ಬೇಕಾದ್ರೆ. ಓಕೆ ಸ್ಟಾರ್ಟ್ ಮಾಡೋದ ಈಗ. ಮಟನ್ ಚಾಪ್ಸಾ ಫಸ್ಟು? ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಕುಕ್ಕರ್ ಹೀಟ್ ಆಗಿ ಎಣ್ಣೆ ಹಾಕ್ತಾ ಇದೀನಿ ನಾನು. 1/4 ಸ್ಪೂನ್ ಹಾಕ್ತೀನಿ. ಇದು ಚಾಪ್ಸಿಗೆ? ಚಾಪ್ಸಿಗೆ ಇದು ಹಾಕೊಳ್ಳಿ, ಪರವಾಗಿಲ್ಲ, ನಾಚಿಕೆ ಪಟ್ಕೋಬೇಡಿ. ಬೇಕು ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ತುಂಬಾ ಅಫಿಷಿಯಲ್ ಆಗಿ ಏನು. ಎಷ್ಟು ಸ್ಪೂನ್ ಎಣ್ಣೆ ಹಾಕೊಂಡೆ? 6 ಸ್ಪೂನ್ ಹಾಕಿದ್ದೀನಿ. ಓಕೆ. ಸ್ವಲ್ಪ ತುಪ್ಪ ಆಡ್ ಮಾಡ್ತಾ ಇದೀನಿ. ತುಪ್ಪನಾ? ಎಣ್ಣೆ ಮತ್ತೆ ತುಪ್ಪ ಎರಡು ಹಾಕ್ಬೇಕಾ? ಓಕೆ. ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನಾಟಿ ಸ್ಟೈಲ್ ಅಲ್ಲಿ ತುಪ್ಪ ಇರಲೇಬೇಕು. ಓಕೆ. ಈಗ ಇವಾಗ ಕಾದಿದೆ, ಮಟನ್ ಆಡ್ ಮಾಡ್ತಾ ಇದೀನಿ ನಾನು. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂತ ಇದೀನಿ. ಬೇಯ್ಬೇಕಾದ್ರೆ ಕಲ್ಲುಪ್ಪ? ಅದು ಟೇಸ್ಟ್ ಹಿಡಿಬೇಕು. ಸ್ವಲ್ಪ ಅರಿಶಿನ ಹಾಕ್ಬೇಕು. ಓಕೆ. ತ್ರೀ ವಿಷಲ್ಸ್ ಸಾಕಾ? ಮಟನ್ ಬಿರಿಯಾನಿ ರೆಡಿ. ಮ್ಯಾರಿನೇಟ್ ಆಗಿರುತ್ತಾ ಅದು? ಓಕೆ. ಹೀಟ್ ಆಗಿದೆ. ಓಕೆ. ಆಯಿಲ್ ಹಾಕ್ತಾ ಇದೀನಿ. ಎಷ್ಟು ಸ್ಪೂನ್ ಆಯಿಲ್ ಹಾಕೊಳ್ತಿದ್ದೆ ಇದಕ್ಕೆ? 7 ಸ್ಪೂನ್ ಆಡ್ ಮಾಡಿದ್ದೀನಿ. ಓಕೆ. ಏನಿಲ್ಲ ಗ್ಯಾಪ್ ಅಲ್ಲಿ ಇಷ್ಟೆಲ್ಲ ಕಲ್ತ್ಬಿಟ್ಟಿದ್ಯಲ್ಲ ನೀನು. ಟಕ್ಕ ಟಕ್ಕ ಅಂತ ನನಗೆ ಇಷ್ಟ ಆಗೋ ಐಟಮ್ಸ್ ನಾನು ಕಲಿತು ಬಿಡ್ತೀನಿ. ಹೌದಾ? ಹೌದಾ? ನೀಟಾಗಿ ವಾಶ್ ಮಾಡೋ. ಸೊ ಅಕ್ಕಿನ ತೊಳೆದು ಎಷ್ಟೊತ್ತು ನೆನ್ಸ್ಕೊತೀಯ ಅದನ್ನ? ಅದು ಮಟನ್ ಎಲ್ಲ ಹಾಕದ್ಮೇಲೆ ಹಾಕೋಣ, 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಅಷ್ಟೇನಾ? ಸೊ ಗೈಸ್ ನೀಟಾಗಿ ಅಕ್ಕಿನ ವಾಶ್ ಮಾಡಿ 10 ಮಿನಿಟ್ಸ್ ಇದೆಲ್ಲ ಆಗಷ್ಟೊತ್ತಿಗೆ, ಅಂದ್ರೆ ಇದೆಲ್ಲ ಫ್ರೈ ಆಗಷ್ಟೊತ್ತಿಗೆ ಅಕ್ಕಿ ನೆಂದಿರುತ್ತಂತೆ. ಸೊ ಒಂದ್ ಕಡೆ ನಮ್ದಿಲ್ಲಿ ಮಟನ್ ಚಾಪ್ಸ್ ಇನ್ನೇನ್ ಕೂಗೋದಕ್ಕೆ ರೆಡಿ ಆಗಿದೆ. ನೆಕ್ಸ್ಟ್ ಈಗ ಮಟನ್ ಬಿರಿಯಾನಿಗೆ ಪಲಾವ್ ಐಟಮ್ಸ್ ಆಡ್ ಮಾಡ್ತಾ ಇದೀನಿ. ಓಕೆ. ತುಂಬಾ ಸೌಂಡ್ ಮಾಡ್ತಾ ಇದ್ದಾರೆ, ತುಂಬಾ ಕಾಯಿಸ್ತಾ ಇದ್ದೀರಾ ಅಂತ. ಇವಾಗ ಆನಿಯನ್ ಆಡ್ ಮಾಡ್ತಾ ಇದೀನಿ. ಓಕೆ. ಚಿಲ್ಲೀಸ್ ಆಡ್ ಮಾಡ್ತಾ ಇದೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ನಾನ್ ರೆಡಿ ಅಂತ ಹೇಳ್ತಾ ಇರೋದು. ಪಾಪ ವಿನೋದ್ ಗೊಬ್ರ ಅವ್ರಿಗೆ ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಮಟನ್ ಎಲ್ಲಾನು ತುಂಬಾ ಇಷ್ಟನೇ. ಪಾಪ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾರೆ. ಆಬ್ವಿಯಸ್ಲಿ ವಿಡಿಯೋ ನೋಡಾದ್ಮೇಲಂತೂ ಅವ್ರ ಬಾಯಲ್ಲಿ ನೀರ್ ಬರೋದಂತೂ ಪಕ್ಕ. ಯಾಕಂದ್ರೆ ನನ್ನ ತಂಗಿ ಅಡ್ಗೆ ಮಾಡೋದು ಅವ್ರಿಗೆ ತುಂಬಾನೇ ಇಷ್ಟ. ಬಟ್ ಇವತ್ತು ಮಿಸ್ ಮಾಡ್ಕೊಳ್ತಾರೆ. ಸೋ ಸಾರಿ ಮಿಸ್ಟರ್ ವಿನೋದ್ ಅವ್ರಿ. ಮ್ಯಾರಿನೇಟ್ ಮಾಡಿರುವಂತ ಮಟನ್ ಹಾಕಿ
ಫ್ರೈ ಮಾಡಿ ಕೊಳ್ಳಿ ಚೆನ್ನಾಗಿ. ಶೆಫ್ ಮೇಘನಾ ಅವರೇ ನೀರ್ ಹಾಕೊಂತ ಇದೀನಿ. 2 ಕಪ್ ರೈಸ್ ಹಾಕಿರೋದು, 4 ಕಪ್ ವಾಟರ್ ಆಡ್ ಮಾಡಿ. ಓಕೆ ಓಕೆ ಓಕೆ. ಸೊ ನೀರ್ ಹಾಕಿ ಈಗ ಸ್ವಲ್ಪ ಬಾಯ್ಲ್ ಆಗ್ಬೇಕಿದು. ಮೇಘನಾ ಮಟನ್ ಎಲ್ಲ ಮೇಲ್ ತೇಲ್ತಾ ಇದೆ. ಸೊ ನನ್ನ ತಂಗಿ ಇವಾಗ ನಾನು ಸ್ಪೂನ್ ಲೆಕ್ಕದಲ್ಲಿ ಹಾಕ್ತೀನಿ, ಅವಳು ಕೈ ಅಳತೆ ಅಲ್ಲಿ ಹಾಕ್ತಾಳೆ. ಹೌದು. ಇವಾಗ ಈ ಮಟನ್ ಮ್ಯಾಗ್ನೇಟ್ಗೋಸ್ಕರ ಸ್ವಲ್ಪ ಆಡ್ ಮಾಡಿದ್ದೆ, ಈಗ ಒಂದಿಷ್ಟು ಹಾಕಿ ಸಾಕಾಗುತ್ತೆ. ಅವಾಗ್ಲೇ ಹಾಕಿರೋದ್ರಿಂದ ಇಷ್ಟ ಹಾಕಿದ್ರೆ ಸಾಕು. ಓಕೆ. ಸೊ ಇದು ಚೆನ್ನಾಗಿ ಮಿಕ್ಸಿ, ಮುಚ್ಚಳನ್ನು ಮುಚ್ಚಿ ಬಿರಿಯಾನಿ ರೆಡಿ ಆದ್ಮೇಲೆ ಸಿಗೋಣ. ಬಾಯ್. ನೋಡಿ, ನಾನು ಕೆಲಸ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್, ನಾನು ಬರೀ ವಿಡಿಯೋ ಮಾಡ್ತಾ ಇದ್ದೀನಿ ಅಂತೆಲ್ಲ ಏನೋ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಕೋಬೇಡಿ. ನೋಡಿ, ನಾನು ಸೌತೆಕಾಯಿ ಕಟ್ ಮಾಡಿ ಅದನ್ನ ನೀಟಾಗಿ ಅಂಶ ಎಲ್ಲ ತೆಗೆದು ಏನ್ ಮಾಡಿದ್ರು ಫ್ರೆಂಡ್ಸ್. ಆದ್ರೆ ನೋಡಿ, ನನ್ನ ಸ್ಟೈಲೇ ಬೇರೆ. ಬರ್ಡೇಗೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ಬರ್ಡೇ ಇದ್ರೆ ನಾವು ಹೋಗಿ ಕೇಕ್ ಕಟ್ ಮಾಡಿಸಿ ಬರ್ತೀವಲ್ವಾ. ನಾನು ನನ್ನ ಫ್ರೆಂಡ್ನ ಮನೆಗೆ ಕರ್ಸ್ಕೊಂಡು, ಅದು ಎಲ್ಲಿಂದ ವೈಟ್ ಫೀಲ್ಡ್ ಇಂದ ಕರ್ಸ್ಕೊಂಡು ನಮ್ಮ ಮನೇಲಿ ಕುಕ್ ಮಾಡಿ, ಇದು ಒಂಥರ ಚಂದ ಅಲ್ವಾ. ಸೊ ನನ್ನ ಫ್ರೆಂಡ್ನ ಇಲ್ಲಿಗೆ ಕರೆಸಿ ನಾನು ಅಡುಗೆ ಪ್ರಿಪೇರ್ ಮಾಡಿಸಿ ನನ್ನ ಕೈಯಾರೆ ಸೌತೆಕಾಯಿ ಕಟ್ ಮಾಡ್ತಾ ಇದ್ದೀನಿ. ವಾವ್, ಸೂಪರ್ ಅಂತಿದೆ. ಹಾಫ್ ಲೆಮನ್ ಹಾಕ್ತಿದ್ದೀನಿ. ಓಕೆ ಓಕೆ. ಇದು ಆಗಿದೆ, ಚಾಪ್ಸ್ ಆಗಿದೆ. ಮಟನ್ ಚಾಪ್ಸ್ ಯಾರು ಬೇಕು ಫ್ರೆಂಡ್ಸ್? ರೆಡಿ ಟು ಈಟ್. ವಾವ್, ಬಿರಿಯಾನಿ, ಮಟನ್ ಚಾಪ್ಸ್, ಸೌತೆಕಾಯಿ, ಇದು ಏನು ಆಯ್ತಾ? ಈಗ ಟೇಸ್ಟ್ ಮಾಡಿ ಹೇಳಿ. ಬಾ, ಬರ್ಡೇ ಬಾಯ್ ಕೊಡೋಣ ಫಸ್ಟ್. ನೀವು ವಿಶ್ ಮಾಡಿದ್ವಿ ಅವನಿಗೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಈಗ ದರ್ಶನ್ ಅವರು ನಮ್ಮ ಗೆಸ್ಟ್, ನಮ್ಮ ಬರ್ಡೇ ಬಾಯ್ ಟೇಸ್ಟ್ ಮಾಡಿ ಹೇಳ್ಬೇಕು ಹೆಂಗಿದೆ ಅಂತ. ಆಗಿದೆ ಬಿರಿಯಾನಿ. ಹೌದಾ? ನಿಜನಾ? ನಿಜ ಹೇಳ್ರಿ ಸುಮ್ಮನೆ. ಎಲ್ಲ ಚೆನ್ನಾಗಿದೆ. ಮಟನ್ ಚಾಪ್ಸ್ ಬಿರಿಯಾನಿಗಿಂತ ಚೆನ್ನಾಗಿ ಬಂದಿದೆ. ಸೀರಿಯಸ್ಲಿ? ಮೇನ್ ನಾನಲ್ವಾ, ಸೊ ನಾನು ಟೇಸ್ಟ್ ಮಾಡಿ ಹೇಳ್ಬೇಕಂತ ಹೆಂಗಿದೆ ಅಂತ. ಕಾಂಪ್ಲೆಕ್ಸ್ ಸೀರಿಯಸ್ಲಿ ಯಾವುದೋ ಹೋಟೆಲ್ ಸ್ಟೈಲ್ ಬಿರಿಯಾನಿ ತಿಂದಂಗೆ ಆಗ್ತಿದೆ ನನಗೆ. ನಿಜ, ತುಂಬಾ ಚೆನ್ನಾಗಿದೆ. ಸೊ ಗೈಸ್, ನಾವು ಮಾಡಿದ್ದು, ನನ್ನ ತಂಗಿ ಮಾಡಿದ ಬಿರಿಯಾನಿ ಚಾಪ್ಸ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ನಿಮಗೂ ನೋಡ್ತಾನೆ ಇಷ್ಟ ಆಗಿ ಬಾಯಲ್ಲಿ ನೀರು ಬಂದಿದ್ರೆ ಈಗಲೇ ಹೋಗಿ ಅರ್ಧ kg ಅಲ್ಲ 1 kg ಮಟನ್ ತೊಗೊಂಡು ಬಂದು ಬಿರಿಯಾನಿ ಮಾಡಿ, ಚಾಪ್ಸ್ ಮಾಡಿ, ಚೆನ್ನಾಗಿ ಬಾಟೇಜ್ ಮಾಡಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ವರ್ಕೌಟ್ ಮಾಡಿ, ಅಷ್ಟೇ, ಇನ್ನೇನಿಲ್ಲ. ಸೊ ನಾವಿವಾಗ ವಿಡಿಯೋನ ಎಂಡ್ ಮಾಡೋಣ. ಓಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ಲೀಸ್ ಡೂ ವಾಚ್ ಅವರ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಮಿಸ್ ಯು ವಿನೋದ್ ಗೊಬ್ರಾ ಅವರೇ. ಮಿಸ್ ಯು ವಿನೋದ್ ಗೊಬ್ರಾ ಅವರೇ. ಬಾಯ್ ಬಾಯ್ ಬಾಯ್.